ಮುಂದಿನ 90 ದಿನದೊಳಗ 5 SUV ಲಾಂಚ್ ಆಗತ್ತವ. ಇದರಲ್ಲಿ 5ನೇ ಸ್ಥಾನಕ್ಕೆ ಬರೋದು ಮಾರುತಿ ಸುಜುಕಿ ಬ್ರೆಜಾ ಫೇಸ್ ಲಿಫ್ಟ್. ಎಕ್ಸ್ಟೀರಿಯರ್ ಇಂಟೀರಿಯರ್ ಬಹಳ ಚೇಂಜಸ್ ಬಂದಿಲ್ಲ, ಬಟ್ ಮೆಕ್ಯಾನಿಕಲಿ ಚೇಂಜಸ್ ಬಂದ ನೋಡ್ರಿ. ಅಂಡರ್ ಬಾಡಿ CNG ಟ್ಯಾಂಕ್ ಅಂಡ್ 9 ಇಂಚ್ ಟಚ್ ಸ್ಕ್ರೀನ್ ಮತ್ತು ಹೊಸ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತೈತಿ. ಹೊಸ 1 ಲೀಟರ್ ಎಂಜಿನ್ ಬರೋ ಚಾನ್ಸಸ್ ಐತಿ ನೋಡ್ರಿ. ಇದರಲ್ಲಿ 4ನೇ ಸ್ಥಾನಕ್ಕೆ ಬರೋದು ಹ್ಯುಂಡೈ ಬಯಾನ್. ಈ ಗಾಡಿ ಏನ್ ಮಾಡ್ತಾರಪ್ಪ ಅಂತ ಕ್ರೆಟಾ ಮತ್ತು ವೆನಿ ನಡುವೆ ಪ್ಲೇಸ್ ಮಾಡತ್ತಾರ. ಈ ಗಾಡಿ ಒಳಗೆ ಮೋಸ್ಟ್ಲಿ ಟರ್ಬೋ ಎಂಜಿನ್ ಬರೋ ಚಾನ್ಸಸ್ ಐತಿ, ಬಟ್ ಇನ್ನು ಕಂಪ್ನಿಯವರು ರಿವೀಲ್ ಮಾಡಿಲ್ಲ. ಲಾಂಚ್ ಟೈಮ್ನಾಗ ಕ್ಲಾರಿಟಿ ಸಿಗ್ತೈತಿ. ಇದರಲ್ಲಿ 3ನೇ ಸ್ಥಾನಕ್ಕೆ ಬರೋದು ಕಿಯಾ ಸೈರಸ್ EV. ಈ ಗಾಡಿ ಒಳಗೆ ಆಲ್ರೆಡಿ 5 ಸ್ಟಾರ್ ಸೇಫ್ಟಿ ಐತಿ, ಪ್ರೀಮಿಯಂ ಇಂಟೀರಿಯರ್ ಐತಿ, ಬಟ್ EV ವರ್ಷನ್ ಬಂದ ಮೇಲೆ ಸೇಲ್ಸ್ ಇಂಪ್ರೂವ್ ಆಗೋ ಚಾನ್ಸಸ್ ಭಾಳ ಐತಿ. ಇದರಲ್ಲಿ 2ನೇ ಸ್ಥಾನಕ್ಕೆ ಬರೋದು ನೆಕ್ಸ್ಟ್ ಜನರೇಷನ್ ಹ್ಯುಂಡೈ ಕ್ರೆಟಾ. ನೆಕ್ಸ್ಟ್ 90 ದಿನದೊಳಗೆ ಇದು ನಿಮ್ಗೆ 100% ಗಾಡಿ ನೋಡಾಕ ಸಿಗ್ತೈತಿ, ಅದು ಆನ್ ರೋಡ್. EV ಜೊತೆ ನಿಮ್ಗೆ ಹೈಬ್ರಿಡ್ ಆಪ್ಷನ್ ಸಿಗ್ತೈತಿ ಅಂಡ್ ಗಾಡಿ ಸೈಜ್ ಸ್ವಲ್ಪ ದೊಡ್ಡದಾಗೈತಿ ನೋಡ್ರಿ. ಇದರಲ್ಲಿ ಮೊದಲನೇ ಸ್ಥಾನಕ್ಕೆ ಬರೋದು ಮಹೀಂದ್ರ ಸ್ಕಾರ್ಪಿಯೋ ಎನ್ ಫೇಸ್ ಲಿಫ್ಟ್. ಈ ಗಾಡಿನ ಎಲ್ಲ ಕಡೆ ಟೆಸ್ಟಿಂಗ್ ನಡೆಸ್ಯಾರ. ಬೆಂಗಳೂರು ಒಳಗೆ ಕೆಲವೊಂದು ದೊಡ್ಡ ಸಿಟಿ ಒಳಗೆ ಈ ಗಾಡಿ ಸ್ಪಾಟ್ ಆಗೈತಿ. ಲುಕ್ಸ್ ಒಳಗೆ ಭಾಳ ಚೇಂಜಸ್ ಬಂದಿಲ್ಲ, ಬಟ್ ನಿಮ್ಗೆ ಇದ್ರಾಗ ಲೆವೆಲ್ 2 ಎಡಾ ಸಿಗ್ತೈತಿ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗ್ತೈತಿ, ಹೊಸ ಟಚ್ ಸ್ಕ್ರೀನ್ ಸಿಗ್ತೈತಿ, ಜೊತೆ ನಿಮ್ಗೆ ಹೊಸ ಟೈಪ್ ಐ ವೀಲ್ಸ್ ನೋಡಕ್ಕೂ ಸಿಗ್ತಾವ ನೋಡ್ರಿ. ಸೊ ಇವಾಗ ಹೇಳ್ರಿ, ಇಷ್ಟು ಗಾಡಿ ಒಳಗೆ ನಿಮ್ದು ಯಾವ್ದು ಫೇವ್ರೇಟ್ ಗಾಡಿ ಅಂಡ್ ಸೂನ್ ನೀವು ಯಾವ ಗಾಡಿ ಪರ್ಚೇಸ್ ಮಾಡ್ತೀರಿ ಕಮೆಂಟ್ನಾಗ ಹೇಳ್ರಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮಾಹಿತಿ ನಮ್ಗೆ ಇಷ್ಟ ಆಯ್ತಲ್ಲ ಶೇರ್ ಮಾಡ್ರಿ. ಈ ಥರ ಆಟೋಮೋಟಿವ್ ಕಾಂಟೆಂಟ್ಗಾಗಿ ಈ ಅಕೌಂಟ್ನ ಫಾಲೋ ಮಾಡ್ಕೊರಿ.